ಫೋಟೋಗ್ರಾಫರ್ ಹಾಗೂ ವಿಡಿಯೋಗ್ರಾಫರ್ ಅಸೋಸಿಯೇಷನ್ ದಶಮಾನೋತ್ಸವದ ಪ್ರಯುಕ್ತ ನಗರದ ಕಮ್ಮತ್ತಗಿಯ ಶ್ರೀ ಗುರು ಹೊಳೆಹುಚ್ಚೇಶ್ವರ ನಾಟ್ಯ ಸಂಘದ ಕಲಾವಿದರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಸನ್ಮಾನ ನೆರವೇರಿಸಿ ಮಾತನಾಡಿದ ತಾಲೂಕಾಧ್ಯಕ್ಷ ರಾಜು ಕಾನ್ಸೂರ್ ಅವರು, ಇಂದಿನ ಯುವ ಜನತೆಯ ದೂರದರ್ಶನ ಹಾಗೂ ಮೊಬೈಲ್ನ ಅತಿಯಾದ ಬಳಕೆಯಿಂದ ನಮ್ಮ ಹೆಮ್ಮೆಯ ರಂಗಭೂಮಿ ಕಲೆಯು ನಶಿಸುತ್ತಿದ್ದು, ಆದರೂ ಕೆಲ ನಾಟ್ಯ ಸಂಘ ರಂಗಭೂಮಿ ಕಲೆ ಉಳಿಸಲು ಶ್ರಮಿಸುತ್ತಿದೆ. ಕಮ್ಮತ್ತಗಿಯ ಶ್ರೀ ಗುರು ಹೊಳೆಹುಚ್ಚೇಶ್ವರ ನಾಟ್ಯ ಸಂಘವು ರಾಜ್ಯ ಪ್ರಸಿದ್ಧ ಮಾರಿಕಾಂಬಾ ಜಾತ್ರೆಯ ಪ್ರಯುಕ್ತ ಶಿರಸಿಯ ವಿಕಾಸಾಶ್ರಮ ಮೈದಾನದಲ್ಲಿ ಕಳೆದ 90 ದಿನಗಳಿಂದ ಉತ್ತಮ ಪ್ರದರ್ಶನ ನೀಡುತ್ತಾ ಬಂದಿದೆ ಎಂದರು. 5-10 ನಿಮಿಷದಲ್ಲಿ ಮುಗಿಸಿದ್ದೇವೆ. ಇಂತಹ ರಂಗಭೂಮಿಯ ಕಲಾವಿದರನ್ನ ಗುರುತಿಸುವ, ಗೌರವಿಸುವ ಹಾಗೂ ಬೆಳೆಸುವ ಕಾರ್ಯ ನಮ್ಮೆಲ್ಲ ಸಾರ್ವಜನಿಕರಲ್ಲಿದೆ. ನಾವು ಸಿನಿಮಾಗಳಲ್ಲಿ ಒಂದು ಟೇಕ್ ಅಂತ ತಗೊಳ್ಳುವಾಗ ಸುಮಾರು 10-12 ಟೇಕ್ ಅಂತ ತಗೊಳ್ತಾರೆ. ಅಲ್ಲದೆ ಕಲಾವಿದರನ್ನು ಗುರುತಿಸಿ ಗೌರವಿಸುವುದು ನಮ್ಮೆಲ್ಲರ ಗುರುತರ ಜವಾಬ್ದಾರಿಯಾಗಿದೆ. ಪ್ರೇಕ್ಷಕರ ಎದುರಿನಲ್ಲಿ ತಮ್ಮ ನಟನಾ ಪ್ರತಿಭೆ ತೋರ್ಪಡಿಸಬೇಕು. ಇದರಲ್ಲಿಯೇ ನಾಟಕ ರಂಗಭೂಮಿಯು ಜೀವಂತಿಕೆ ಇಟ್ಟುಕೊಂಡಿದೆ ಎಂದು ರಾಜು ಕಾನ್ಸೂರ್ ಇದೇ ವೇಳೆ ತಿಳಿಸಿದರು. ಚಂದ್ರು ಡಬ್ರಳ್ಳಿ, ಬಿಲಾಲ್ ಜಮಖಂಡಿ, ಚಂದ್ರು ಡಬ್ರಳ್ಳಿ, ವೇದಿಕೆ ಮೇಲಿರುವಂತಹ ಎಲ್ಲ ಕಲಾವಿದರಿಗೆ ಫೋಟೋಗ್ರಾಫರ್ ಅಸೋಸಿಯೇಷನ್ ವತಿಯಿಂದ ಒಂದು ಸತ್ಕಾರ ಕಾರ್ಯಕ್ರಮ ನಡೀತಾ ಇದೆ. ಈ ವೇಳೆ ಲಕ್ಷ್ಮೀನಾರಾಯಣ್ ಭಟ್, ಸುಧೀರ್ ಶಾನ್ಬಾಗ್, ಸಂತೋಷ್ ಶಿರ್ಸಿಕರ್, ಜಗದೀಶ್ ಜೈವಂತ್ ಹಾಗೂ ಲತಾ ಸುಧೀರ್ ಶಾನ್ಬಾಗ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈಗಾಗಲೇ ಸಿರ್ಸಿ ಜಾತ್ರೆಗೆ ಆಗಮಿಸಿ ಸುಮಾರು 2 ರಿಂದ 2.5 ತಿಂಗಳಾಗ್ತಾ ಬಂತು. ಸಹಾಯ ಮಾಡಿದವರು ನಮ್ಮ ರಾಜು ಕಾನ್ಸೂರ್ ಅವರು. ಇಲ್ಲಿ ನಮ್ಮ ಸಂಸ್ಥೆ ಬಂದಾಗಿಂದ ಕೂಡ ಧನ್ಯವಾದಗಳು. ಈ ಒಂದು ನಾಟಕ ಮತ್ತೆ ಪ್ರದರ್ಶನ ಮಾಡೋದಕ್ಕೆ ಕಾರಣ ಇಷ್ಟೇ. ಹಲವಾರು ಹೊಸ ನಾಟಕಗಳನ್ನು ನಾವು ತೆಗೆದುಕೊಂಡು ಬಂದಿದ್ವಿ. ಈ ನಾಟಕ ಮೊದಲನೇದಾಗಿ ಆಡಿದ್ವಿ. ದ್ವಿತೀಯ ನಾಟಕ ನಾ ಡ್ರೈವರ್ ಅನ್ನೋ ನಾಟಕ. ಆ ನಾಟಕ ಕೂಡ ಈ ನಾಟಕ ಈಗಾಗಲೇ 75 ಪ್ರದರ್ಶನ ಕಂಡಿತು. ತದನಂತರ ನಾ ಡ್ರೈವರ್ ಅಕ್ಕಿನೆಲ್ಲವರೇನು ಹಾಸ್ಯಭರಿತ ನಾಟಕ 50 ಪ್ರದರ್ಶನ ಕಂಡಿತು. ಕೇವಲ ಒಂದು 4 ದಿನದ ಮಟ್ಟಿಗೆ ಬೇರೆ ನಾಟಕವನ್ನು ಪ್ರದರ್ಶನ ಮಾಡಿದ್ವಿ. ಅದಾದ ಬಳಿಕ ಮತ್ತೆ ಸಾಕಷ್ಟು ಜನ ಅಭಿಮಾನಿಗಳು ಮತ್ತೆ ನೀವು ಹೋಗ್ಬೇಕಾದ್ರೆ 1-2 ದಿನದ ಮಟ್ಟಿಗಾದರೂ ಗಂಡನಿಗೆ ತಕ್ಕ ಹೆಂಡತಿ ನಾಟಕ ಪ್ರದರ್ಶನ ಮಾಡಿ ಅಂತ ಕೇಳಿಕೊಂಡಾಗ ಅವ್ರ ಮಾತಿಗೆ ಬೆಲೆ ಕೊಟ್ಟು ಮತ್ತೆ ನಾವು ಈ ನಾಟಕವನ್ನು 3 ದಿನಗಳ ಕಾಲ ಕೇವಲ 6 ಪ್ರದರ್ಶನವನ್ನು ಮಾಡ್ತಾ ಇದ್ವಿ. ನಮ್ಮ ಕ್ಯಾಂಪಿನ ಕೊನೆಯ ನಾಟಕ ಇದಾಗಿರುತ್ತೆ. ಮತ್ತೆ ಮುಂದಿನ ಬಾರಿ ಜಾತ್ರೆಗೆ ಬಂದಾಗ ಹಲವಾರು ನಾಟಕಗಳನ್ನು ನಾವು ಪ್ರದರ್ಶನ ಮಾಡ್ತೀವಿ. ಈ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಕಲಾವಿದರ ಮೇಲೆ, ಪ್ರತಿಯೊಂದು ತಂಡದ ಮೇಲೂ ಹೀಗೆ ಇರಲಿ ಅಂತ ಕೇಳ್ತಾ ಇದ್ದೀನಿ. ತುಂಬ ಧನ್ಯವಾದಗಳು.